ಮಾತನಾಡ್ತಾ ದರ್ಶನ್ ಅವರ ಸಿನಿಮಾ ಬಗ್ಗೆನೂ ಕೂಡ ಹೇಳಿದ್ರಿ. ಅಯ್ಯ ಆಗಿರ್ಬೋದು, ಕಲಾಸಿಬಳ್ಳಿ ಆಗಿರ್ಬೋದು, ಸಾಕಷ್ಟು 6 ಸಿನಿಮಾಗಳನ್ನು ಮಾಡಿದ್ರಿ ನೀವು ಅವರೊಟ್ಟಿಗೆ. ಸೊ ಅವರ ಬಗ್ಗೆ ಹೇಳೋದಾದ್ರೆ ಆಗ್ಲೂ ಕೂಡ ಸ್ಟೇಜ್ ಮೇಲೂ ಕೂಡ ಅವರನ್ನ ನೆನೆಸ್ಕೊಂಡ್ರಿ ಕೂಡ. ಅಂದರೆ ಈಗಿನ ಜನ್ರೇಷನ್ನಲ್ಲಿ ಈ ಸಿನಿಮಾನ ಯಾವ ಹೀರೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದಾಗ ನನ್ನ ಮನಸ್ಸಿಗೆ ಬಂದಿದ್ದು ದರ್ಶನ್ ಅವರೇ. ದರ್ಶನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರು ಚೆನ್ನಾಗಿ ಮಾಡ್ತಾರೆ. 100% ಯಾವುದೇ ಪಾತ್ರ ಕೊಟ್ಟರು ಅದನ್ನು ನಿಭಾಯಿಸುವಂಥ ಶಕ್ತಿ ಅವ್ರಿಗಿದೆ. ಮಾಸ್ ಹೀರೋ ಚೆನ್ನಾಗಿರುತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತು, ಅದಕ್ಕೆ ಹೇಳಿದೆ ಸರ್. ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಾಕಷ್ಟು ವರ್ಷಗಳಿಂದನೂ ಕೂಡ ಅವರ ಜೊತೆಗೆ 1-to-1 ಒಡನಾಟವನ್ನ ಹೆಚ್ಚಾಗಿ ಇಟ್ಕೊಂಡಿರೋದ್ರಿಂದ ಸೊ ದರ್ಶನ್ ಅವರ ಬಗ್ಗೆ ಸಾಕಷ್ಟು ಜನ ಒಂದು ಮಾತನಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಅವರ ಬರುವಿಕೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವ್ ಏನ್ ಹೇಳ್ತೀರಾ ಅಂತ? ಸರ್ ನಾನು ಯಾಕಂದ್ರೆ ತುಂಬಾ ಬೇಸಿಕ್ ಸ್ಟಾರ್ಟಿಂಗ್ ಇಂದ ನಾನು ನೋಡಿದ್ದೀನಿ. ಅವರು ಅವತ್ತು ಹಂಗಾದ್ರೆ ಇವತ್ತು ಹಂಗಾದ್ರೆ ಅವ್ರು ಎಷ್ಟೇ ದೊಡ್ಡ ಹೆಸರು ಹೋದ್ರು ಇವತ್ತು ಡೌನ್ ಟು ಅರ್ತ್ ಅಲ್ಲಿದ್ದಾರೆ. ಸೊ ಅವ್ರನ್ನ ವೇಟಿಂಗ್ ಫಾರ್ ಅವ್ರು ಬರೋಕ್ಕಾಗನೆ. ನೀವು ಹೇಳ್ದಂಗೆ ಅವರು ನಮ್ಗೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ವಿ. ಓಕೆ, ಅವ್ರು ಕೇಳಿದ್ ಹೆಂಗ್ ಮಾಡಿದ್ವಿ ಏನ್ ಮಾಡಿದ್ವಿ ಎಲ್ಲ ತುಂಬಾ ಸಪೋರ್ಟ್ ಮಾಡ್ಯಾರ. ಅವ್ರು ವೇಟಿಂಗ್. ನಾನು ಆಕ್ಚುಲಿ ಇವಾಗ ಬಂದ್ರೆ ಇವಾಗ ಥಿಯೇಟರ್ ಕನ್ನಡ ಪಿಕ್ಚರ್ ತೋರಿಸ್ಬೇಕಾಯ್ತು ಈ ಹೊಸ ವರ್ಷನ. ಅದು ಬಂದಾಗ ಆಯ್ತಾನೆ ಅಷ್ಟೇ. ಸಾಕಷ್ಟು ಒಡನಾಟ ಇಟ್ಕೊಂಡ್ರಿ. ಅವ್ರು ಡೆವಿಡ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಅವ್ರು ಇಲ್ಲದಿರುವಂತ ಸಂದರ್ಭದಲ್ಲಿ ನೀವು ನೋಡಿದ್ರ, ಹೆಂಗ್ ಅನ್ನಿಸ್ತು? ಚೆನ್ನಾಗಿ ಮಾಡಿದ್ದಾರೆ ಸರ್. ಅವ್ರಿದ್ದು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಏನ್ ಮಾಡ್ತೀವಿ, ಹೌದು ಅದು ಆನೆ ಸರ್. ನೀವ್ ಏನ್ ಹೇಳ್ತೀರಾ? ಯಾಕಂತಂದ್ರೆ ಒಬ್ಬ ನಿರ್ದೇಶಕರಾಗಿನೂ ಕೂಡ ನೋಡಿದಿರ, ಆಫ್ ಸ್ಕ್ರೀನ್ ಅಲ್ಲಿ ಇದು ಫ್ರೆಂಡ್ ಆಗಿ ಕೂಡ ನೋಡಿದಿರ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರೆ ದರ್ಶನ್ ಸರ್ ಅನ್ನ ಈ ಒಂದು ಸಂದರ್ಭದಲ್ಲಿ ಅಂತ? ಮೇನ್ ಏನು ಅಂತಂದ್ರೆ ದರ್ಶನ್ ಒಬ್ಬ ಪರ್ಸನ್ ಆಗಿ ಅನ್ನೋದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಒಬ್ಬ ಮಾಸ್ ಹೀರೋ ಅನ್ನೋದು ತುಂಬಾ ಮಹತ್ವವಾದದ್ದು. ಚಿತ್ರರಂಗಕ್ಕೆ ತುಂಬಾ ಬೇಕಾಗಿರುವಂತ ವಿಷಯ ಇದು. ಯಾಕಂತಂದ್ರೆ ಒಬ್ಬ ಮಾಸ್ ಹೀರೋನೇ ಇಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ. ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಜನಸಾಗರದನೇ ಸಂಪಾದನೆ ಮಾಡಿರೋ, ಅಭಿಮಾನಿಗಳು ಸಂಪಾದನೆ ಮಾಡಿರೋ ಒಬ್ಬ ನಾಯಕನ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳೋದು ಅಂತಂದ್ರೆ ಸೊ ಅದು ತುಂಬಾ ಬೇಜಾರಾಗ್ತಿದೆ. ಅದೊಂದು ನಂಗೆ ತುಂಬಾನೇ ಮನ್ಸಿಗೆ ಇದಾಗ್ತಾ ಇದೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಇಂಡಸ್ಟ್ರಿ ಇಲ್ಲದೆ ಇರೋದು, ಒಂದು ಅರ್ಧ ಇಂಡಸ್ಟ್ರಿ ಸತ್ತೋಯ್ತು, ಅವಾಗ ತುಂಬಾ ಲಾಸ್ ಆಗಿದೆ. ಸೊ ಆಮೇಲೆ ಈಗ ದರ್ಶನ್ ಅವರು ಇಲ್ಲ ಅಂತಂದ್ರೆ ಏನ್ ಇಲ್ಲ. ಈಗ ಇಲ್ಲಿ ಕೆಲವೇ ಹೀರೋಗಳಿದ್ದಾರೆ. ನಮಗೆ 4 ಜನ ಹೀರೋ ಇರ್ಬೋದು ಇವತ್ತು ಅಷ್ಟೇ. ಬೇರೆ ಯಾರು ನಂಬಿಕೆ ಇಟ್ಟು ಸಿನಿಮಾ ಮಾಡುವಂತ ಹೀರೋಗಳು ತುಂಬಾ ಕಮ್ಮಿ. ಅದರಿಂದ ತುಂಬಾ ಬೇಜಾರಾಗ್ತಿದೆ. ಬಟ್ ಅವ್ರನ್ನ ನಾನು ತುಂಬಾ ನೆನೆಸ್ಕೊಂತೀನಿ ದರ್ಶನ್ ಅವ್ರನ್ನ. ಅಂಜಿ ನಾಗರಾಜ್ ಅವರು ಅಷ್ಟೇ, ಅವ್ರನ್ನ ತುಂಬಾ ಪ್ರೀತಿಸ್ತಾರೆ ಅವರು. ಕತೆ ಓಕೆ ನಂಗಲ್ಲ ಗುರು, ನೀವು ಒಂದ್ಸರಿ ಕತೆ ಓಕೆ ಬಿಡಿ ಕೇಳ್ದಿಲ್ಲ ಅವರು. ಓಂ ಪ್ರಕಾಶ್ ಡೈರೆಕ್ಟರ್ ಓಕೆ ಬಿಡಿ ಅಂತ ಆ ತರ ನಮ್ಗೆ ಬಹಳ ನಂಬಿಕೆ ಇತ್ತು ಅವ್ರ ಮೇಲೆ. ತುಂಬಾ ಒಳ್ಳೆ ಸಿನಿಮಾಗಳು ಮಾಡಿ, ಅಯ್ಯ ಆಗೋದು, ಕಲಶಪಡೆ ಎಲ್ಲ ನಾನು ಸರ್ ಕಾಂಬಿನೇಷನ್ ಮಾಡಿದ್ವಲ್ಲ, ಸುಮಾರು ಪಿಕ್ಚರ್ ಮಾಡಿದ್ವಿ. ಓಂ ಪ್ರಕಾಶ್ ಸರ್ ಮತ್ತೆ ಎಲ್ಲ ಕಾಂಬಿನೇಷನ್ ಒಳ್ಳೊಳ್ಳೆ ಸಿನಿಮಾ ಕೊಟ್ಟದ್ದು. ಇಲ್ಲ ಅವ್ರ ಸಿನಿಮಾಕ್ಕೆ ಸೇವೆ ಇಲ್ಲ ಅಂತ ಬಹಳ ಕಷ್ಟ ಆಗುತ್ತೆ. ಸಾವಿರಾರು ಜನಕ್ಕೆ ಪ್ರಾಬ್ಲಮ್ ಇದೆ ಇದರಿಂದ. ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಲೈಟ್ ಮೇಲೆ ಕೆಲಸ ಮಾಡಿದ್ರೆ 4 ಜನ ಫ್ಯಾಮಿಲಿ ಊಟ ಮಾಡ್ತಾರೆ. ಎಲ್ಲ ಕೆಲಸದಲ್ಲಿ ಪ್ರೊಡಕ್ಷನ್ ಇರ್ಬೋದು, ಸೆಟ್ ಇರ್ಬೋದು, ಥಿಯೇಟರ್ನವರು ತುಂಬಾ ಲಾಸ್ ಆಗ್ತದೆ. ಕನ್ನಡ ಇಂಡಸ್ಟ್ರಿ ತುಂಬಾ ಲಾಸ್ ಆಗ್ತದೆ. ನಮ್ಗೆ ಅನ್ಸಿದ್ದು ಅದೇನೆ. ಯಾಕಂದ್ರೆ ಚಿತ್ರರಂಗ ಅನ್ನೋದು ಭಾಷೆ ಇಂಪಾರ್ಟೆಂಟು. ಕನ್ನಡ ಭಾಷೆಯಿಂದ ಸಿನಿಮಾನ ಮಾಡಿ ಹೊರಗಡೆ ಸಿನಿಮಾ ಅದಕ್ಕೆ ಮಾಡೋದಕ್ಕೆ ಕಲಾವಿದರುಗಳೆಲ್ಲ ಬೇಕು, ಟೆಕ್ನಿಷಿಯನ್ಸ್ ಬೇಕು. ಆ ಕಲಾವಿದರುಗಳು ಇರೋವಂಥ ಒಂದು 6-7 ಜನ ಹೀರೋಗಳಿದ್ರು. ಇದರಲ್ಲಿ ಇಬ್ಬರು ಟಾಪ್ ಹೀರೋಸು ಇಲ್ಲ ಇವತ್ತು ನಮ್ಮ ಜೊತೆಗೆ ಸಿನಿಮಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ನಿಜವಲ್ಲೂ ನವೀನ್ ಸಂಗತಿನೇ. ಅದು ತುಂಬ ಬೇಜಾರಾಗುತ್ತೆ ಅವರಿಬ್ಬರು ಇಲ್ಲದೆ ಇರೋದು. ಸೊ ಅದಕ್ಕೆ ನನಗೂ ಏನು ಮಾಡೋದು ಈಗ, ಆ ಜಾಗಕ್ಕೆ ಯಾರೋ ಒಬ್ರು ಬೇಕಲ್ಲ. ಇವತ್ತು ಮಾಸ್ ಹೀರೋ ಸಿನಿಮಾಗಳು ಈಗ ನೋಡಿ, ಸಿನಿಮಾಗಳು ಅನ್ನೋದು ತುಂಬ ಇದಾಗ್ಬಿಟ್ಟಿದೆ. ಸಿನಿಮಾ ಥಿಯೇಟ್ರಿಗೆ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ ಜನ ಅನ್ನೋದು ಮಾತುಗಳು ಬರ್ತಿದೆ. ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದೊಂದು ಮಾತು ಬರ್ತಿದೆ. ಸೊ ಇದಕ್ಕೆಲ್ಲ ಕಾರಣ ಏನಂತಂದರೆ ಸಿನಿಮಾಗಳು ಸೋಲೋದಕ್ಕೆ ಇವೆಲ್ಲ ಕಾರಣನೇ, ಎಲ್ಲರೂ ಕಾರಣನೇ. ಸೊ ಅದಕ್ಕೋಸ್ಕರ ತುಂಬ ನೆನೆಸ್ಕೊತೀನಿ ನಾನು. ಸರ್, ಈಗ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಒಂದು ಹೊಸ ಸಿನಿಮಾಗಳಿಗಾಗಿರ್ಬೋದು ಅಥವಾ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳಿಗಾಗಿರ್ಬೋದು ಥಿಯೇಟರ್ಗಳ ಕೊರತೆ ಒಂದಾದ್ರೆ, ಆಮೇಲೆ ಇನ್ನೊಂದೇನಂತಂದ್ರೆ ಹೊಸ ನಟರು ಬರ್ತಿಲ್ಲ ಅನ್ನುವಂಥದ್ದು ಕೊರಗಿದೆ. ಯಾಕಂತಂದ್ರೆ ಇರುವಂತಹ ಸ್ಟಾರ್ ನಟರು ಯಾರು ಕೂಡ ಒಂದಷ್ಟು ಜನ ನಿರ್ದೇಶಕರ ಡೇಟ್ಸ್ ಕೊಡ್ತಿಲ್ಲ ಅನ್ನುವಂಥದ್ದು, ಆಮೇಲೆ ಇನ್ನೊಂದು ನಿರ್ಮಾಪಕರಿಗೆ ಬಂಡವಾಳ ಹಾಕ್ತಿಲ್ಲ ಅನ್ನುವಂಥದ್ದು ಕೂಡ. ಯಾಕಂದ್ರೆ ರೆಮ್ಯುನರೇಷನ್ ವಿಚಾರವಾಗಿರ್ಬೋದು, ಮತ್ತೊಂದು ಬೇರೆ ವಿಚಾರಗಳಿಗಾಗಿರ್ಬೋದು. ಸೊ ಈ ಒಂದು ಕೊರತೆಗೆ ಆಸ್ ಎ ನಿರ್ಮಾಪಕರಾಗಿ ನೀವೇನು ಹೇಳ್ತಾರೆ, ಆ ನಿರ್ದೇಶಕರಾಗಿ ನೀವೇನು? ಸರ್ ಏನಾಗಿದೆ ಅಂದ್ರೆ, ಈಗ ಅವಾಗಿನ ಕೋರ್ಡಿನೇಷನ್ ಇವಾಗ ಇಲ್ಲ ಸರ್. ಅವಾಗ ಏನಂದ್ರೆ ಸಿನಿಮಾ ಬೇರೆ, ಈಗ ಸೆಟಲೈಟ್ ಬಂದು ಡಿಜಿಟಲ್ ಬಂದು ಸಿನಿಮಾ ಶುರು ಮಾಡ್ಕೊಂಡು ಅದು ಹಾಳಾಗೋಯ್ತು. ಥಿಯೇಟ್ರಿಕಲ್ ಇಟ್ಕೊಂಡೆ ನಾವು ಸಿನಿಮಾ ಮಾಡೋಕೆ ಅಂದ್ರೆ ಥಿಯೇಟರ್ ಜನ ಕೊಟ್ಟು ಅವಾಗ ಸಿನಿಮಾ ಆಗುತ್ತೆ. ಯಾಕಂದ್ರೆ ಈ ಟಿವಿ ಸೆಟಲೈಟ್ ಏನಂದ್ರೆ ಅವ್ರು ಎಷ್ಟು ಬೇಕು ಅಷ್ಟು ತಗೊಂತಾರೆ, ಆಮೇಲೆ ಬಿಡ್ಬಿಡ್ತಾರೆ. ಅದು ನಂಬ್ಕೊಂಡು ನಾವು ಹೋದ್ವಿ, ಅದರಿಂದ ಸಮಸ್ಯೆ ಆಯ್ತು. ನಾವು ಸಿನಿಮಾ ಜನ ಥಿಯೇಟರ್ಗೋಸ್ಕರ ಮಾಡಿದ್ರೆ ನಾವು ಈ ತರ ಫಾಲ್ಮ್ ಹಾಕೋದಿಲ್ಲ. ಇನ್ನು ಹೀರೋಗಳು ಬರೋರು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರೋದು. ಸೊ ನಾವು ತಪ್ಪು ನಮ್ದೇ ಇರೋದು. ಪ್ರೊಡಕ್ಷನ್ ನಾವು ಪ್ರೊಡ್ಯೂಸರ್ ಆಗಿ ನಾವು ತಪ್ಪು ಮಾಡಿದ್ದೀವಿ. ನಾನು ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಸೊ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡಿದ್ರೆ ನಾವು ಈ ಸಮಸ್ಯೆ ಆಗೋದಿಲ್ಲ. ಹೇಳಲ್ಲ, ನಾವು ಓಪನ್ ಆಗಿ ಹೇಳಿದೆ ಅಷ್ಟೇ. ನಾವು ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡಿದ್ರೆ ನಾವು ಈ ಕಷ್ಟಕ್ಕೆ ಆಗೋದಿಲ್ಲ. ಈ ಜನ ಬೈದಿಲ್ಲ, ಏನ್ ಡಬ್ಬಾ ಸಿನಿಮಾ ಮಾಡಿ ಅಂತ ಹೇಳಿದ್ವಿ. ನಾವು ಒಳ್ಳೆ ಸಿನಿಮಾ ಮಾಡ್ತಿಲ್ಲ. ನಾವು ಯಾವುದೋ ಟಿವಿಗಾಗ್ಲಿ ಸೆಟಲೈಟ್ಗಾಗ್ಲಿ OTT ಸಿನಿಮಾ ಮಾಡಿದ್ರೆ ಜನ ಅದೇನೋ ನೋಡಲ್ಲ.
ಯಾಕೆ ಅಂತಿಂತ ಬರ್ತಾವೆ ಪಿಕ್ಚರ್ ವರ್ಡ್ ಸಿನಿಮಾ ಇದೆ ಇವತ್ತು ಮೊಬೈಲಲ್ಲಿ ಆಗಲಿ OTT ಆಗಲಿ. ಯಾಕೆ ಬರೋ ಸರ್ ನೀವು ಥಿಯೇಟ್ರ್ ಸಿನಿಮಾ ಮಾಡಿ, ಯಾಕೆ ಬರಲ್ಲ? 100% ಬರುತ್ತೆ. ಇವತ್ತು ನಾನು ಹೇಳ್ತೇನೆ ಚಾಲೆಂಜ್ ಮಾಡಿ, ಭೀಮ್ ಹತ್ತಿರ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳ್ತೇನೆ. ನೀವೇನೋ ಮಿಸ್ ಮಾಡ್ಕೊಂಡ್ರೆ ನೀವು ಲಾಸ್ ಆಗುತ್ತೆ ಅಂತ ಹೇಳ್ತೇನೆ. ಯಾಕಂದ್ರೆ ಸಿನಿಮಾ ಥಿಯೇಟ್ರಿಕಲ್ಲೇ ಮಾಡಿರೋದು ನಾನು ಅವತ್ತು ಸೆಟಲೈಟ್ ಆಗಲಿ ಡಿಜಿಟಲ್ ಸಿನಿಮಾ ಮಾಡಿಲ್ಲ ನಾನು. ಇವತ್ತು ಡಿಜಿಟಲ್ ಸಿನಿಮಾ ಅಂತದ್ದು OTT ನಾನು ಕೊಟ್ಟಿಲ್ಲ, ಯಾಕಂದ್ರೆ ನನ್ನ ಸಿನಿಮಾ ಗೊತ್ತಿದೆ ಹಿಂಗೆ ಬರ್ಬೇಕು ಅಂತ, ಅದಕ್ಕೋಸ್ಕರ ನಾನು ಕೊಟ್ಟಿಲ್ಲ. ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸೂಪರ್. ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟರ್ ಜನ ಬರ್ತಾರೆ ಸರ್. ನಾವು ಒಳ್ಳೆ ಸಿನಿಮಾ ಮಾಡ್ತಿಲ್ಲ ಅಷ್ಟೇ, ಮಾಡಬೇಕು. ಈಗ ದರ್ಶನ್ ಸರ್ ಇನ್ನೊಂದ್ 2-3 ತಿಂಗಳಲ್ಲಿ ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅವರ ಒಂದು ಆಪ್ತ ವಲಯದಲ್ಲಾಗಿರ್ಬೋದು ಓಡಾಡ್ತಿರುವಂತಹ ವಿಚಾರ. ಸೊ ಬಂದ ಮೇಲೆ ಅವ್ರಿಗೆಲ್ಲ ಬೆನ್ನು ನೋವು, ಅದೇನೆಲ್ಲ ಆರೋಗ್ಯ ಸಮಸ್ಯೆ, ಅನಾರೋಗ್ಯದಿಂದ ಏನ್ ಬೆಳ್ತಾರೆ ಅದೆಲ್ಲ ಕ್ಲಿಯರ್ ಆದ್ಮೇಲೆ, ಸೊ ನಿಮ್ಮಿಬ್ಬರ ಮತ್ತೆ ಅವರ ಒಂದು 3 ಜನರ ಕಾಂಬೋವನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಮುಂದಿನ ದಿನಗಳಲ್ಲಿ ಅಂತ? 100% ಸರ್. ಅವ್ರು ನಾಳೆ ಬಂದು ಕೂಡ ಮಾಡ್ತಂದ್ರೆ ನಾನು ರೆಡಿ ಇದ್ದೇವೆ. ಡೈರೆಕ್ಟರ್ ನಾವು ಇಮಿಡಿಯೇಟ್ ಕತೆ ಒಪ್ಪಿಸ್ಬಿಟ್ಟು ಸಿನಿಮಾ ಮಾಡಕ್ಕೆ ರೆಡಿ. ಅವ್ರು ರೆಡಿಯಾಗಿ ನಾನು ಮೈಂಡ್ ಫ್ರೆಶ್ ಆಗಿಕೊಟ್ಟಾಗ ನಾನು ಓಂ ಪ್ರಕಾಶ್ ಅವ್ರು ಹೋಗಿ ಸಿನಿಮಾ ಮಾಡ್ತೀವಿ, ಅದಂತ 100%. ಸರ್ ಈಗಿನ ಜನರೇಷನ್ ತಕ್ಕಂಗೆ ನೀವು ಆಗ್ಲೇ ಹೇಳಿದ್ರಿ, ಈ ಯಾವ ನಟ ಅಂತಂದ್ರೆ ದರ್ಶನ್ ಅವ್ರು ಅಂತ ಹೇಳಿದ್ರಿ, ಅವ್ರು ಬಂದು ಇವಾಗ ಮಾಡ್ಬೇಕು ಅಂತಂದ್ರೆ ಯಾವ ತರದ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಒಂದು ಆಕ್ಷನ್ ಕಟ್ ಹೇಳ್ತೀರಾ? ಅವ್ರಿಗೆ ಕಮಿಟ್ಮೆಂಟ್ಗಳಂತ ಇದೆ ಸರ್. ಈಗ ಪಾಪ ಅವರೆಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಬಂದು ಯಾವ ರೀತಿ ಫಿನಿಶ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡಬೇಕು. ಮಾಡಾದ್ಮೇಲೆ ನಮ್ಮಿಬ್ರು ಕಾಂಬಿನೇಷನ್ ಮಾಡಬೇಕು ಅಂತ ಹೊರಟಾಗ ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತೀನಿ. ಈಗಲೇ ಯೋಚನೆ ಮಾಡೋದು ಅನ್ನೋದಕ್ಕಿಂತ ಆ ಟೈಮಲ್ಲಿ ಬಂದಾಗ ಸೆಟ್ಗೆ ಹೋಗ್ತೀವಿ ಸರ್, ಆಟೋಮೆಟಿಕಲಿ ಸೆಟ್ಗೆ ಹೋಗ್ತೀವಿ. ಆ ಟೈಮಲ್ಲಿ ಮಾಡಬೇಕು ಅಂತ ಬಂದಾಗ ಹೋದ್ರು ಆಟೋಮೆಟಿಕ್ ಅಲ್ಲೇ ಕತೆ ಮಾಡ್ಕೊಂಡಂಗೆ. ಥ್ಯಾಂಕ್ ಯು ಸೋ ಮಚ್. ಬಿಸಿಯೆಸ್ಟ್ ಸ್ಕೆಡ್ಯೂಲ್ ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಕೂಡ ಶೇರ್ ಮಾಡ್ಕೊಂಡ್ರಿ. ಒಳ್ಳೇದಾಗ್ಲಿ. ಮತ್ತೊಂದು ಮೈಲಿಗಲ್ಲನ್ನ ಭೀಮಾ-ತೀರದಲ್ಲಿ ಸಿನಿಮಾ ತೆಲುಗು ಪ್ಲಸ್ ಕನ್ನಡ ನಾಡಿನಲ್ಲಿ ಸೃಷ್ಟಿಸ್ಲಿ. ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಭೀಮಾ-ತೀರದಲ್ಲಿ ಸಿನಿಮಾದ ನಿರ್ದೇಶಕರ ಹಾಗೂ ನಿರ್ಮಾಪಕರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.